ಇತ್ತೀಚೆಗೆ ಬಳ್ಳಾರಿಯಲ್ಲಿ ಈ ರೋಡ್ ಅಪಘಾತಗಳು ಜಾಸ್ತಿ ಹೆಚ್ಚಾಗ್ತಾ ಇದ್ದಾವೆ. ಇದರಲ್ಲಿ ನಾವು ಲಾಸ್ಟ್ 6 months ಡಾಟಾ ಅನಲೈಸಿಸ್ ಮಾಡಿದಾಗ ಹೆಚ್ಚಾಗಿ ಈ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ನಿಂದ ಮತ್ತು ಹೆಲ್ಮೆಟ್ ಹಾಕದೇ ಇರುವ ಕಾರಣ ಇದರಲ್ಲಿ ಫ್ಯಾಟಲ್ ಆಕ್ಸಿಡೆಂಟ್ಸ್ ಏನಿದೆ ಜಾಸ್ತಿ ಆಗ್ತಾಯಿದೆ. ಸೊ ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಅಷ್ಟೇ ಅಲ್ಲ, ಎಲ್ಲ ರಾಜ್ಯದಲ್ಲಿ ಕೂಡ ರೋಡ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿದೆ. ಸೊ ಅದಕ್ಕೆ ಸ್ಟೇಟ್ ವೈಡ್ ಈ ಸ್ಪೀಡ್ ಲೇಸರ್ ಗನ್ಸ್ ಡಿಪ್ಲಾಯ್ ಮಾಡಿದ್ವಿ. ಸೊ ನಮ್ಮ ಬಳ್ಳಾರಿಯಲ್ಲಿ ಈಗ 3 ಸ್ಪೀಡ್ ಲೇಸರ್ ಗನ್ಸ್ ನಮಗೆ ಡಿಪ್ಲಾಯ್ ಆಗಿದೆ. ಸೊ ಅದನ್ನು ಯೂಸ್ ಮಾಡಿ ನಾವು ಎಲ್ಲ ಕಡೆ ಕೂಡ ಓವರ್ ಸ್ಪೀಡ್ ಕೇಸಸ್ ಮಾಡ್ತಾಯಿದ್ವಿ. ಈ ವರ್ಷದಲ್ಲಿ ಇಲ್ಲಿನವರೆಗೂ ಈ June 24th ನಮ್ಮಲ್ಲಿ ಆಲ್ಮೋಸ್ಟ್ 305 ಆಕ್ಸಿಡೆಂಟ್ಸ್ ಆಗಿದೆ. ಇದರಲ್ಲಿ ಫೇಟಲ್ ಆಕ್ಸಿಡೆಂಟ್ಸ್ 150 ಆಗಿದೆ, 161 ಡೆತ್ಸ್ ಆಗಿದೆ ನಮಗೆ. ಸೊ ಆಲ್ರೆಡಿ ಅರ್ಧ ವರ್ಷದಲ್ಲಿ ಆಲ್ಮೋಸ್ಟ್ 161 ಡೆತ್ಸ್ ಆಗಿದೆ. ಸೊ ಈ ರೀತಿ ಸ್ವಲ್ಪ ಆಕ್ಸಿಡೆಂಟ್ ಡಾಟಾ ನಮಗೆ ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಇದರ ಕಾರಣಗಳು ನಾವು ನೋಡಿದರೆ ಎಲ್ಲದರಲ್ಲೂ ಕೂಡ ಈ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಒಂದು ಮುಖ್ಯ ಕಾರಣ. ಮತ್ತು ಇನ್ನೊಂದು ಮುಖ್ಯ ಕಾರಣ ಏನಂದರೆ ಈ ಹೆಲ್ಮೆಟ್ ಹಾಕದೇ ಇರೋದು. ನಮಗೆ ಈ ಡೆತ್ಸಲ್ಲಿ ಮ್ಯಾಕ್ಸಿಮಮ್ ಕೇಸಸಲ್ಲಿ ಹೆಡ್ ಇಂಜುರಿಯಿಂದ ಜನರು ಪ್ರಾಣವನ್ನು ಕಲ್ತ್ಕೊಳ್ತಾ ಇದ್ದಾರೆ. ಸೊ ಇದರಿಂದಾಗಿ ನಾವು ಸ್ವಲ್ಪ ಎನ್ಫೋರ್ಸ್ಮೆಂಟ್ ಜಾಸ್ತಿ ಮಾಡ್ತಾಯಿದ್ವಿ. ಸೊ ಈ ಸ್ಪೀಡ್ ಲೇಸರ್ ಗನ್ಸ್ ಏನಂದರೆ ರಿಯಲ್ ಟೈಮ್ ಎವಿಡೆನ್ಸ್ ಕಲೆಕ್ಟ್ ಆಗುತ್ತೆ ನಮಗೆ. ನಾಟ್ ಓನ್ಲಿ ಓವರ್ ಸ್ಪೀಡ್, ಜಿಗ್ಜ್ಯಾಗ್ ಡ್ರೈವಿಂಗ್ ಮತ್ತು ವಿತೌಟ್ ಹೆಲ್ಮೆಟ್ ಮತ್ತು ರೋಡ್ ಮೇಲೆ ವೀಲಿಂಗ್ ಮಾಡೋದು, ಈ ಥರ ಆಪೋಸಿಟ್ ಲೇನಲ್ಲಿ ಹೋಗೋದು, ಲೇನ್ ಡಿಸಿಪ್ಲಿನ್ ಫಾಲೋ ಮಾಡದೇ ಇರೋದು, ಈ ಥರ ಎಲ್ಲ ಲ್ಯಾಪ್ಸಸ್ ಏನಿರುತ್ತೆ ಅವು ರಿಯಲ್ ಟೈಮಲ್ಲಿ ಕ್ಯಾಪ್ಚರ್ ಆಗುತ್ತೆ. ನಮಗೆ ಫೋಟೋ ಸಮೇತ ಎವಿಡೆನ್ಸ್ ಇರುತ್ತೆ, ಅವರು ಚಾಲೆಂಜ್ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ಪ್ರೋಗ್ರೆಸಿವ್ ಪೆನಾಲ್ಟಿ ಇರುತ್ತೆ. ಅಂದರೆ ಫಸ್ಟ್ ಟೈಮು 1000 rupees ಫೈನ್ ಇರುತ್ತೆ. ನೆಕ್ಸ್ಟ್ ಟೈಮ್ ಅದೇ ವೆಹಿಕಲ್ ನಮಗೆ ಸಿಕ್ಕಿದ್ರೆ ಅಂದರೆ ಡಾಟಾಬೇಸಲ್ಲಿ ಆ ವೆಹಿಕಲ್ ಡೀಟೇಲ್ಸ್ ಕ್ಯಾಪ್ಚರ್ ಆಗುತ್ತೆ. ಸೊ ದ ಸೇಮ್ ವೆಹಿಕಲ್ ಮತ್ತೆ ಇನ್ನೊಂದು ಸಲ ಓವರ್ ಸ್ಪೀಡಾಗಿ ಬಂದರೆ ಆವಾಗ 2000 ಫೈನ್ ಇರುತ್ತೆ ಅವ್ರಿಗೆ. ಸೊ ಈ ಥರ ಎನಿವೇರ್ ಇನ್ ದ ಸ್ಟೇಟ್, ಬಳ್ಳಾರಿಯ ಹಾಗೆ ಅಲ್ಲ, ಇದು ಸೆಂಟ್ರಲೈಸ್ಡ್ ಡಾಟಾಬೇಸ್ ಇರುತ್ತೆ. ಅದು ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಆಮೇಲೆ. ಸೊ ಈ ಥರ ಪ್ರೋಗ್ರೆಸಿವ್ ಪೆನಾಲ್ಟಿ ಇರುತ್ತೆ. ಆ್ಯಂಡ್ ಸ್ಟೇಟಲ್ಲಿ ಎಲ್ಲಿ ಅವರು ಇದು ಲ್ಯಾಪ್ಸಸ್ ಮಾಡಿದ್ರು ಕೂಡ ಅದು ಕ್ಯಾಪ್ಚರ್ ಆಗುತ್ತೆ. ಒಂದ್ಸರಿ ಅದರಲ್ಲಿ ದಂಡ ಹಾಕಿದ್ರೆ ಮತ್ತೆ ಇನ್ನೊಂದ್ಸರಿ ದಂಡ ಹಾಕಿದ್ರೆ ಗೊತ್ತಾಗುತ್ತೆ ಸರ್. ಅದೇ ಡಾಟಾಬೇಸಲ್ಲಿ ಕ್ಯಾಪ್ಚರ್ ಆಗುತ್ತೆ, ವೆಹಿಕಲ್ ನಂಬರ್, ಪರ್ಸನ್ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಅವರೇ ಮತ್ತೆ ಸಿಕ್ಕಿದಾಗ ನಾವು ಡಬಲ್ ಫೈನ್ ಹಾಕ್ತೀವಿ. ಲೈಸೆನ್ಸ್ ಕ್ಯಾನ್ಸಲೇಷನ್ ಕೂಡ ಇರುತ್ತೆ. ಅದು ಥರ್ಡ್ ಟೈಮ ಸೆಕೆಂಡ್ ಟೈಮ ಫೋರ್ತ್ ಟೈಮ್ ಅದು ನಾನು ಕ್ಲಾರಿಫೈ ಕೊಡ್ತೀನಿ ನಿಮಗೆ. ಸೊ ದಟ್ ವಿಲ್ ಆಲ್ಸೋ ಬಿ ಫಾಲೋಡ್. ವಿತ್ ರಿಪೀಟ್ ಅಫೆಂಡರ್ಸ್ ಆರ್ ದೇರ್, ಅವ್ರಿಗೆ ಇನ್ನೂ ಜಾಸ್ತಿ ಫೈನ್ ಕೊಡ್ತೀವಿ ಮತ್ತು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡೋ ಚಾನ್ಸ್ ಇರುತ್ತೆ. ಸೊ ದಿಸ್ ಈಸ್ ಒನ್ ಥಿಂಗ್, ಲೇಸರ್ ಗನ್ ಒನ್ ಥಿಂಗ್. ಆಲ್ರೆಡಿ ನಾವು ಒಂದು 238 ಕೇಸಸ್ ಮಾಡಿದ್ವಿ, ಓವರ್ ಸ್ಪೀಡ್ ಕೇಸಸ್ ಬಳ್ಳಾರಿಯಲ್ಲಿ ಬೇರೆ ಬೇರೆ ಕಡೆ. ಮತ್ತು ಇನ್ನೊಂದು ನೋಟಿಫಿಕೇಷನ್ ಕೂಡ ಮಾಡಿಸ್ತೀವಿ, ಎಲ್ಲೆಲ್ಲಿ ಎಷ್ಟು ಸ್ಪೀಡ್ ಲಿಮಿಟ್ ಅಂತ ನಾವೊಂದು ಪೇಪರ್ ಪ್ರೆಸ್ ನೋಟ್ ಕೊಡ್ತೀವಿ DC ಅವರಿಂದ ಒಂದು ನೋಟಿಫಿಕೇಷನ್ ಆದ ನಂತರ. ಸೊ ಅದರ ಪ್ರಕಾರ ಕಂಪಲ್ಸರಿ ನಾವು ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ಸೊ ಎಲ್ಲ ಬಳ್ಳಾರಿ ಎಲ್ಲ ಜನರಿಗೆ ಇದು ಗೊತ್ತಾಗಬೇಕು, ದೇ ಹ್ಯಾವ್ ಟು ಫಾಲೋ ದೀಸ್ ಸ್ಪೀಡ್ ಲಿಮಿಟ್ಸ್. ಯಾಕಂದರೆ ಮೇನ್ ರೀಸನ್ ಬೀಯಿಂಗ್ ಬಿಹೈಂಡ್ ದ ಫಾಟಲ್ ಆಕ್ಸಿಡೆಂಟ್ಸ್ ಈಸ್ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್. ಸೊ ದಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ನಾವು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ ಕೂಡ ಭಾಳ ನೋಡ್ತಾ ಇದ್ದೀವಿ. ಅದರಲ್ಲಿ ಕೂಡ ಫ್ಯಾಟಲಿಟಿ ಜಾಸ್ತಿ ಇದೆ. ಸೊ ಅದು ಕೂಡ ನಾವು ಫೋಕಸ್ ಮಾಡ್ತಾಯಿದ್ವಿ. ಇವಾಗ ಆಲ್ಕೋಮೀಟರ್ಸ್ ಕೂಡ ನಮಗೆ ಬಂದಿದೆ. ಎಲ್ಲ ಸ್ಟೇಷನ್ಗಳಲ್ಲಿ ಕೂಡ ಆಲ್ಕೋಮೀಟರ್ ಆಲ್ರೆಡಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಎಲ್ಲ ಸ್ಟೇಷನ್ ಪರಿಧಿಯಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ ಕೂಡ ಮಾಡ್ತೀವಿ ಇನ್ನು ಮುಂದೆ. ಮಾಡ್ತಾಯಿದ್ದೀರಿ ಈ ಅಲಿಗೇಷನ್ಸ್ ಆಗಬಾರ್ದು ಅಂತ ಹೇಳಿ ನಮ್ಮವರು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡುವಾಗ ಅವರು ಇದು ಬಾಡಿ ಕ್ಯಾಮ್ರಾನ ಯೂಸ್ ಮಾಡ್ತಾರೆ. ಎವ್ರಿಥಿಂಗ್ ವಿಲ್ ಬಿ ರಿಕಾರ್ಡೆಡ್. ಅವರು ಯಾರಾದರೂ ಜಾಸ್ತಿ ವಾದ ಮಾಡಿದರೆ ಅದು ಕೂಡ ರಿಕಾರ್ಡ್ ಆಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ಅವ್ರ ಮೇಲೆ ಇನ್ನೊಂದು ಕೇಸ್ ಕೂಡ ಮಾಡ್ಬೋದು. ಅಂದರೆ ಡ್ಯೂಟಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳಿ 353 ಸೆಕ್ಷನ್ ಕೂಡ ಬರುತ್ತೆ.
ಸೊ ರಿಯಲ್ ಟೈಮ್ ಮಾನಿಟರಿಂಗ್ ಆಗುತ್ತೆ. ಮತ್ತು ಏನು ಅಲಿಗೇಷನ್ಸ್ ಇದ್ದರೂ ಕೂಡ ವಿ ಕ್ಯಾನ್ ರಿಫರ್ ಬ್ಯಾಕ್ ಟು ದಿಸ್ ವಿಡಿಯೋ and we can take action on such police personnel. Sir, that is pocket ಮೇಲೆ 190 ಡಿಗ್ರಿ ಇದು 180 ಡಿಗ್ರಿ ಇದರಲ್ಲಿ ಇರ್ತದೆ ಅಥವಾ 360 ಇದರಲ್ಲಿ ಆಂಗಲ್ ಅಲ್ಲ 360 180 ಡಿಗ್ರೀಸ್ ಬರುತ್ತೆ 360 ಬರಲ್ಲ ಸರ್. ಅದು ಪಾಕೆಟ್ ಅಲ್ಲಿ ಇದು ಮಾಡ್ತಾರೆ, ಪಾಕೆಟಲ್ಲಿ ಹಾಕೊಳ್ತಾರೆ. ಎಷ್ಟು ಇಶ್ಯೂ ಸರ್? ಇದು ಎಷ್ಟು ಕ್ಯಾಮೆರಾ ಇದೆ? ಇದು 11 ಇಶ್ಯೂ ಆಗಿದೆ ಸರ್. ಅದು ಎಷ್ಟು ಬಂದಿದೆ ಸರ್? 11 ಆಗಿದೆ. 11 ಇದು ASI ಲೆವೆಲ್. ಹಾಂ, ASI ಲೆವೆಲ್ ರ್ಯಾಂಕ್. ಸೊ ಇದು ಇತ್ತೀಚೆಗೆ ನಾವು ಜಾಸ್ತಿ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಮುಂದಿನಿಂದ ಕೂಡ ನಮ್ಮಲ್ಲಿ 112 ಇದೆ. 112 ಬಗ್ಗೆ ಇನ್ನೂ ಕೂಡ ಜನರಿಗೆ ಸರಿಯಾಗಿ ಮಾಹಿತಿ ಇಲ್ಲ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ 112 ಕಾಲ್ ಮಾಡ್ಬೋದು ಅವರು. ಆ್ಯಂಡ್ ವಿತಿನ್ 10 ಮಿನಿಟ್ಸ್ 12 ಮಿನಿಟ್ಸ್ ಸಿಟಿಯಲ್ಲಿ ಆದರೆ ನಮ್ಮದು ಆ್ಯಾವ್ರೇಜ್ ರೆಸ್ಪಾನ್ಸ್ ಟೈಮು 10-12 ಮಿನಿಟ್ಸ್ ಇದೆ. ಅದರೊಳಗಡೆ ನಮ್ಮದು ಜೀಪ್ ಬರುತ್ತೆ, ಅದರಲ್ಲಿ 3 ಜನ ಸಿಬ್ಬಂದಿ ಕೂಡ ಇರ್ತಾರೆ. ಒಂದು ವಿಲ್ ಅಟೆಂಡ್ ಟು ಎನಿ ಎಮರ್ಜೆನ್ಸಿ. ಯಾವುದೋ ಒಂದು ಸಣ್ಣ ಗಲಾಟೆ ಆಗ್ಬೋದು, ಏನಾದ್ರು ಸಣ್ಣ ಆಕ್ಸಿಡೆಂಟ್ ಆಗ್ಬೋದು, ಕುಡಿದು ಯಾರಾದರೂ ಗಲಾಟೆ ಮಾಡ್ತಾ ಇರ್ಬೋದು, ಯಾವುದೇ ಆ ಥರ ಇನ್ಸಿಡೆಂಟ್ಸ್ ಇದ್ದರೆ ಅದನ್ನು ರಿಪೋರ್ಟ್ ಮಾಡ್ಬೋದು. ಈವನ್ ಒಬ್ಬ ಹೆಣ್ಮಕ್ಳು ಏನಾದರೂ ನೈಟ್ ಟೈಮಲ್ಲಿ ಓಡಾಡ್ತಾ ಇರುವಾಗ ಅವರಿಗೆ ಏನಾದ್ರು ಇನ್ಸೆಕ್ಯೂರ್ ಫೀಲಿಂಗ್ ಬಂದರೆ ಕೂಡ 112 ಕಾಲ್ ಮಾಡಿ ಅವನ್ನ ಕರೆಸ್ಕೊಂಡು ಲಿಫ್ಟ್ ತೊಗೋಬೋದು, ಹೆಲ್ಪ್ ತೊಗೋಬೋದು. ಸೊ ಫಾರ್ ಎನಿ ಎಮರ್ಜೆನ್ಸಿ ಸಿಚುವೇಶನ್ 112 ಕಾಲ್ ಮಾಡ್ಬೋದು. ನಾಟ್ ಓನ್ಲಿ ಪೊಲೀಸ್, ಹೆಲ್ತ್ ಆ್ಯಂಡ್ ಫೈರ್ ಎಮರ್ಜೆನ್ಸಿ ಆಲ್ಸೋ 112 ಕ್ಯಾನ್ ಬಿ ಕಾಂಟ್ಯಾಕ್ಟೆಡ್. ಆ್ಯಂಡ್ ನಮ್ಮ ಡಿಸ್ಟಿಕ್ನಲ್ಲಿ ಆ್ಯಾವ್ರೇಜ್ ರೆಸ್ಪಾನ್ಸ್ ಟೈಮ್ 15 ಮಿನಿಟ್ಸ್ ಇದೆ. ಸೊ ಓವರಾಲ್ ಡಿಸ್ಟಿಕ್ ಅಂದರೆ ಹಳ್ಳಿಗಳಲ್ಲಿ ಕೂಡ ಹೋಗ್ತಾರೆ, ಆವಾಗ ನಮ್ಮದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಎಷ್ಟಿದೆ ಸರ್ ವೆಹಿಕಲ್ಸ್ 10 ಇದೆ ನಮ್ಮಲ್ಲಿ, ಡಿಸ್ಟಿಕಲ್ಲಿ 10 ಇದೆ. ಇದನ್ನು ನಾವು ಏನು ಕಂಪ್ಲೇಂಟ್ಸ್ ಬರ್ತಾ ಇದೆ, ಕಂಪ್ಲೇಂಟ್ ಡೆನ್ಸಿಟಿ ಪ್ರಕಾರ ನಾವು ರಿಲೊಕೇಟ್ ಮಾಡ್ತಾ ಇರ್ತೀವಿ. ಒಂದು ವೇಳೆ ಬ್ರೂಸ್ಪೇಟ್ ಮೇನ್ ರೋಡ್ ಅದು ಮಾರ್ಕೆಟ್ ಏರಿಯಾದಲ್ಲಿ ಜಾಸ್ತಿ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂದರೆ ಅಲ್ಲೇ ಅವರು ಸ್ಟೇಷನ್ ಆಗ್ತಾರೆ. ಆ್ಯಂಡ್ ದೇ ವಿಲ್ ಬಿ ಅಟೆಂಡಿಂಗ್ ಟು ದ ನಿಯರ್ ಬೈ ಇರ್ತಾರೆ. ಸ್ಟೇಷನಿಂದನೇ ಪ್ರತಿ ಶಿಫ್ಟ್ಗೆ 3 ಜನ ಸಿಬ್ಬಂದಿ ಇರ್ತಾರೆ. 3 ಶಿಫ್ಟಲ್ಲಿ ಮಾಡ್ತಾರೆ 24/7. ಆ್ಯಂಡ್ ದೇ ವಿಲ್ ಇಮಿಡಿಯೇಟ್ಲಿ ಅಟೆಂಡ್ ಟು ದ ಎನಿ ಎಮರ್ಜೆನ್ಸಿ. ಈಗ ಏನು ಪ್ರಮಾಣದಲ್ಲಿ ನಿಮ್ಗೆ ಕೇಸಸ್ ಬರ್ತವೆ? ಕೇಸಸ್ ಆಲ್ಮೋಸ್ಟ್ ಪರ್ ಡೇ ಒಂದು 20ರಿಂದ 30 ಕಂಪ್ಲೇಂಟ್ಸ್ ಬರುತ್ತೆ ನಮಗೆ. ಇದರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸು ಡೊಮೆಸ್ಟಿಕ್ ಇಶ್ಯೂಸ್, ಮನೆಯಲ್ಲಿ ಜಗಳ ಅಥವಾ ಕಾಲನಿಯಲ್ಲಿ ಜಗಳಗಳು, ಈ ಥರ ಇನ್ಸಿಡೆಂಟ್ಸ್ ಬರ್ತದೆ. ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವೇರ್ನೆಸ್. ಎಲ್ಲರೂ ಗೊತ್ತಾಗಬೇಕಂತಲೇ ನಿಮಗೆಲ್ಲ ಕರೆದಿದ್ದೀವಿ. ಆ್ಯಂಡ್ ಇಡೀ ಡಿಸ್ಟಿಕ್ ಎಲ್ಲಾದರೂ ಕೂಡ ಅದನ್ನು ಸ್ಟೇಷನ್ ಮಾಡಿ ನಾವು ಚೆಕ್ ಮಾಡ್ಬೋದು. ಸೊ ಜನರಿಗೆ ಗೊತ್ತಾಗಬೇಕಂತಲೇ ಇದು ನಾವು ಮಾಡ್ತಾಯಿದ್ದೀವಿ. ಸೊ ERSS ಒಂದು ಫೆಸಿಲಿಟಿ ಜನ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಯೂಸ್ ಮಾಡ್ಕೋಬೋದು. ಅದಾದ ನಂತರ ಹೈವೇ ಪೆಟ್ರೋಲ್ ವೆಹಿಕಲ್ಸ್ ಇದೆ ನಮ್ಮಲ್ಲಿ. 4 ವೆಹಿಕಲ್ಸ್ ಇದೆ. ಇದು ಹೈವೇನಲ್ಲಿ ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇರ್ತಾರೆ ಇವರು. ಯಾರಾದರೂ ಹೈವೇನಲ್ಲಿ ಪಾರ್ಕಿಂಗ್ ಮಾಡಿದ್ರೆ, ಹೈವೇನಲ್ಲಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡಿದ್ರೆ, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಮಾಡಿದ್ರೆ, ವಿತೌಟ್ ಹೆಲ್ಮೆಟ್ ಓಡಾಡಿದ್ರೆ ಅಂಥ ಎನ್ಫೋರ್ಸ್ಮೆಂಟನ್ನು ಮಾಡ್ತಾರೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಅವರು ಓಡಾಡುವಾಗ ಎಲ್ಲ ಪ್ರತಿ ಒಂದು ಕೂಡ ರಿಕಾರ್ಡ್ ಆಗುತ್ತೆ. ನಮಗೆ ಕಂಟ್ರೋಲಲ್ಲಿ ರಿಕಾರ್ಡ್ ಕೂಡ ಸಿಗುತ್ತೆ. ಅವರೇನಾದರೂ ಇನ್ಸಿಡೆಂಟ್ ಅಟೆಂಡ್ ಮಾಡಿದಾಗ ಅದು ಕೂಡ ರಿಯಲ್ ಟೈಮಲ್ಲಿ ರಿಕಾರ್ಡ್ ಆಗುತ್ತೆ. ಆ್ಯಂಡ್ ವಿ ಕ್ಯಾನ್ ಆಕ್ಸೆಸ್ ದಟ್ ರಿಕಾರ್ಡ್. ಸೊ ಈ 2 ಮುಂಚೆಯಿಂದ ಕೂಡ ಇದೆ, ಹೈವೇ ಪೆಟ್ರೋಲ್ ಆ್ಯಂಡ್ 112. ಬಟ್ ಇನ್ನೂ ಜನರಿಗೆ ಜಾಸ್ತಿ ಮಾಹಿತಿ ಇರಲಿಲ್ಲ. ಇದಕ್ಕೆ ಸ್ಪೀಡ್ ಲೇಸರ್ ಡಿಟೆಕ್ಷನ್ ಗನ್ ಅಂತ ಹೇಳ್ತೀವಿ. ಇದು ಇತ್ತೀಚೆಗೆ CTRSಯಿಂದ ನಮಗೆ ನಮ್ಮ ಡಿಸ್ಟಿಕ್ಕಿಗೆ 3 ಸಪ್ಲೈ ಆಗಿದೆ. ಅದರಲ್ಲಿ ನಮ್ಮ ಬಳ್ಳಾರಿ ಸಬ್ ಡಿವಿಷನ್ ಸಿಟಿಗೆ 1 ಆಗಿದೆ. ಇದನ್ನು ನಾವು ಪೋರ್ಟೇಬಲ್ ಆಗಿ ಯೂಸ್ ಮಾಡ್ಬೋದು. ಮುಂಚೆ ಇತ್ತು, ಯಾವುದಾದ್ರೂ ಒಂದು ವೆಹಿಕಲಲ್ಲಿ ನಾವು ತೊಗೊಂಡು ಹೋಗ್ಬಿಟ್ಟು CPU ಸಪ್ರೇಟು ಅದೆಲ್ಲ ಸಪ್ರೇಟ್ ಇತ್ತು. ಈಗ ಇನ್ಬಿಲ್ಟ್ ಆಗಿ ಬಂದಿದೆ. ಇದು ಹೊಸ ಟೆಕ್ನಾಲಜಿಯನ್ನು ಹೊಂದಿದ್ದು. ಇದರಲ್ಲಿ ಪ್ರಮುಖವಾಗಿ ಯಾರಾದರೂ ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾಯಿದ್ರೆ, ಎಸ್ಪೆಷಲಿ ವಿಶೇಷವಾಗಿ ಈಗ ಓವರ್ ಸ್ಪೀಡ್ ಆಗಿರ್ಬೋದು, ಅಥವಾ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಆಗಿರ್ಬೋದು, ಅಥವಾ ಯೂಸಿಂಗ್ ಮೊಬೈಲ್ ಆಗಿರ್ಬೋದು, ಟ್ರಿಪಲ್ ರೈಡಿಂಗ್ ಆಗಿರ್ಬೋದು, ಅಥವಾ ವಿತೌಟ್ ಹೆಲ್ಮೆಟ್ ವೆಹಿಕಲ್ನ ಡ್ರೈವ್ ಮಾಡ್ತಾ ಇರ್ಬೋದು, ಅಥವಾ ಜಿಗ್ಜಾಗ್ ಡ್ರೈವಿಂಗ್ ಆಗಿರ್ಬೋದು, ವೀಲಿಂಗ್ ಅಥವಾ ರೇಸಿಂಗ್ ಮಾಡುವಂಥ ಹಲವಾರು ಸಂಚಾರ ನಿಯಮನ ಉಲ್ಲಂಘನೆ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ಈ ಒಂದು ಸಾಧನದ ಮೂಲಕ, ಉಪಕರಣದ ಮೂಲಕ ನಾವು ಕೇಸಸನ್ನು ದಾಖಲಿಸ್ಬೋದು. ಇದರಲ್ಲಿ ಪ್ರಮುಖವಾಗಿ ಅಂಥ ಒಂದು IME ಆ್ಯಕ್ಟನ್ನು ಉಲ್ಲಂಘನೆ ಮಾಡ್ತಿರುವಂಥ ವ್ಯಕ್ತಿಗಳ ವಿರುದ್ಧ ನಾವು ಪ್ರಕರಣವನ್ನು ಗುರುತಿಸಿ ಅದರಲ್ಲಿ ನಾವು ಫೋಟೋಸು ಮತ್ತು ವಿಡಿಯೋಸನ್ನು ರೆಕಾರ್ಡ್ ಮಾಡೋದ್ರ ಮೂಲಕ ಅವರಿಗೆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸ್ಬೋದು. ಫಸ್ಟಾಗಿ ಇದು ಪಾರದರ್ಶಕವಾಗಿರ್ತದೆ.
ಮತ್ತು ಅವ್ರದ್ದು ರಿಯಲ್ ಟೈಮು ಮತ್ತು ಅವ್ರದ್ದು ಏನು ಅಫೆನ್ಸ್ ಬಗ್ಗೆ ಡೀಟೇಲ್ ಆಗಿ ನಮಗೆ ಕ್ಯಾಪ್ಚರ್ ಆಗ್ತದೆ. ಇದು ಒಂದು ಮ್ಯಾನ್ಯುವಲ್ ಆಗಿನೂ ಮಾಡ್ಬೋದು ಮತ್ತು ಆಟೋಮೆಟಿಕ್ ಆಗಿ ನಾವು ಕ್ಯಾಪ್ಚರ್ ಮಾಡ್ಬೋದು. ಆ ಥರದ್ದು ವ್ಯಕ್ತಿಗಳಿಗೆ ನಾವು ಯಾರು ಉಲ್ಲಂಘನೆ ಮಾಡ್ತಾರೆ ಅಂಥವ್ರದ್ದು ಕ್ಯಾಪ್ಚರ್ ಮಾಡಿಬಿಟ್ಟು ಅವ್ರನ್ನ ಸೈಡಿಗೆ ಹಾಕಿ ಕರೆಸಿಬಿಟ್ಟು ಈ ರೀತಿ ನಿಮ್ಮ ಐಮಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದರೆ ನೀವು ಅಂತ ಹೇಳ್ಬಿಟ್ಟು ತಮಗೆ ದಾಖಲೆ ಸಮೇತ ಸಾಕ್ಷ್ಯಾಧಾರಗಳ ಸಮೇತ ಅವ್ರಿಗೆ ನಿಲ್ಲಿಸ್ಬಿಟ್ಟು ಕೇಳ್ತೀವಿ. ಅವ್ರು ಒಪ್ಕೊಂಡ್ರೆ ಸ್ಥಳದಂಡವನ್ನು ವಿಧಿಸ್ಬೋದು, ಅಥವಾ ಅವ್ರು ಒಪ್ಕೊಳ್ಳಿಲ್ಲ ನಮಗೆ ಅಂತಂದರೆ ನಾವು ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ಮಾನ್ಯ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಸೂಕ್ತ ಕಾನೂನು ಅಡಿಯಲ್ಲಿ ಅವ್ರಿಗೆ ಚಾರ್ಜ್ ಶೀಟನ್ನು ಸಲ್ಲಿಸ್ಬೋದು. ಯಾವ ಥರ ಕ್ಯಾಪ್ಚರ್ ಮಾಡ್ತೀವಿ ಇದನ್ನು ಈಗ ನಾವು ಸುಮಾರು 300 ಮೀಟ್ರ್ವರೆಗೆ ಯಾರಾದರೂ ರಸ್ತೆಯಲ್ಲಿ ಈಗ ನಾವು ಯಾವುದಾದ್ರು ರಸ್ತೆಯಲ್ಲಿ ಇದನ್ನು ಅಳವಡಿಸ್ಕೊಂಡ್ಬಿಟ್ಟು 300 ಮೀಟರಲ್ಲಿ ಯಾರಾದರೂ ಅವರು ಸಂಚಾರ ನಿಯಮನ ಉಲ್ಲಂಘನೆ ಮಾಡಿದಾಗ ನಾವು ಈ ಒಂದು ಇದ್ರ ಮೂಲಕ ನಾವು ಕ್ಯಾಪ್ಚರ್ ಮಾಡ್ಬೋದು. ಇದು ಡಿಜಿಟಲ್ ಕ್ಯಾಪ್ಚರ್ ಇರ್ತದೆ, ಇದು ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗ್ತದೆ ಮತ್ತು ಮ್ಯಾನ್ಯುವಲ್ ಆಗಿನೂ ಮಾಡ್ಬೋದು. ಸ್ಪೀಡ್ ಇದರಲ್ಲಿ ಒಂದು ಸ್ಪೀಡ್ ಲಿಮಿಟ್ ನಮಗೆ ಡಿಸ್ಪ್ಲೇ ಆಗ್ತಿರ್ತದೆ ಮತ್ತು ಅವ್ರು ಬರ್ತಿರುವಂಥ ರಿಯಲ್ ಸ್ಪೀಡ್ದು ರೆಕಾರ್ಡ್ ನಮಗೆ ಡಿಸ್ಪ್ಲೇ ಆಗ್ತಿರ್ತದೆ. ಅದ್ರ ಜೊತೆಗೆ ಸೌಂಡ್ ಡೆಸಿಬಲ್ ಸಹ ಇದರಲ್ಲಿ ರೆಕಾರ್ಡ್ ಆಗ್ತದೆ. ಸ್ಟಿಲ್ ಹಾರ್ನ್ ಕೇಸಸ್ ಕೂಡ ಮಾಡ್ಬೋದು. ಹೌದು ಸರ್, ಅದು ಹೇಳಿ. ಆಮೇಲೆ ಈ ಒಂದು ಉಪಕರಣದ ಮೂಲಕ ಈ ಸ್ಟಿಲ್ ಹಾರ್ನ್ ಅಥವಾ ಈ ನ್ಯೂಸೆನ್ಸ್ ಮಾಡ್ತಿರ್ತಾರೆ, ಹಾರ್ನೆಲ್ಲ ಮಾಡಿಸಿದ್ದು ಅಂಥದ್ದು, ಅಥವಾ ಈ ಸೈಲೆನ್ಸರ್ ಪೈಪ್ ರಿಮೂವ್ ಮಾಡಿಬಿಟ್ಟು ವೆಹಿಕಲ್ನೆಲ್ಲ ಇದು ಮಾಡ್ತಾರೆ, ಆ DJ ಸೌಂಡ್ ಎಲ್ಲ ಮಾಡ್ತಿರ್ತಾರೆ, ಅದನ್ನು ಸಹಿತ ಇದರಲ್ಲಿ ನಾವು ರೆಕಾರ್ಡ್ ಮಾಡಿಬಿಟ್ಟು ದಾಖಲೆ ಸಮೇತ ಸಾಕ್ಷ್ಯಗಳ ಸಮೇತ ಅವರಿಗೆ ನೋಟಿಸ್ ಕೊಡೋದ್ರ ಮೂಲಕ ಅಥವಾ ಸ್ಥಳದಂಡದ ಮೂಲಕ ಮಾಡಬಹುದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.